ಆ ಬ್ರ್ಯಾಂಡ್ ಇಟ್ಕೊಂಡು ಮಾರ್ಕೆಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು, ರಾಜಕೀಯದ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರು. ಇದರ ಪರಿಣಾಮ ಎಂತಹ ದ್ರೋಹ ಮಾಡ್ತಾ ಇದ್ರು ಅನ್ನೋದು ಅವ್ರಿಗೆ ಗೊತ್ತಾಗ್ಲಿಲ್ಲ. ನಮ್ಮ ರಕ್ತದ ಗುರುತನ್ನು ಮರೆ ಮಾಡ್ತಿದ್ರು. ಭಾರತ ಅಂತಂದ್ರೆ ಏನು? ಪರಸ್ಪರ ಕಿತ್ತಾಡ್ತಾ ಇರ್ತಕ್ಕಂಥ ದೇಶ, ಅನಾಗರಿಕರ ದೇಶ, ಹವಾಳಿಗರ ದೇಶ, ಮೂಢನಂಬಿಕೆಗಳ ದೇಶ. ಇದನ್ನೇ ನಮಗೆ ಕಲಿಸಿದ್ರು. ಇವತ್ತು ಕೂಡ ಸತಿ ಸಾಗಮನ ಆಗ್ತಾ ಇರತಕ್ಕಂಥ ದೇಶ, ಜೀವಂತವಾಗಿ ಸುಡ್ತಾ ಇದ್ರು. ಇಂಥದನ್ನೇ ಹೇಳ್ಕೊಟ್ಟಿದ್ದಾರೆ. ಬಿಟ್ರೆ ನಮ್ಮ ಪರಮೋನ್ನತ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಚರಣೆಯ ಬಗ್ಗೆ, ನಮ್ಮ ವಿಜ್ಞಾನದ ಬಗ್ಗೆ ಜಗತ್ತು ಇವತ್ತು ಗಣಿತವನ್ನ ಏನು ನೋಡ್ತಾ ಇದೆ, ಇದರ ಒಂದೊಂದು ಅಂಕಿ ಅಂಶಗಳು ಕೂಡ ಪ್ರಾರಂಭ ಆದದ್ದು ಇದೇ ನೆಲದಿಂದನೇ. ನಾವು ವಾರದಲ್ಲಿ 7 ದಿವಸ ಅಂತ ಕರಿತೀವಿ. ಜಗತ್ತಿನಲ್ಲಿ ಎಲ್ಲ ಕಡೆ 7 ದಿವಸ ಯಾಕೆ? ಬುದ್ಧಿವಂತರಾದ್ರೆ 8 ದಿವಸ ಮಾಡಬೇಕಿತ್ತಲ್ಲ, ಅವರು 9 ದಿವಸ ಮಾಡಬೇಕಿತ್ತಲ್ಲ, ಮಾಡ್ಲಿಕ್ಕಾಗಲಿಲ್ಲ. ಇದನ್ನು ಅವ್ರು ಹೇಳ್ಕೊಟ್ಟಿದ್ದ ನಮಗೆ. ಜಗತ್ತಿನಲ್ಲಿ ವಾರದಲ್ಲಿ 7 ದಿವಸ ಅಂತ ಹೇಳ್ಕೊಟ್ಟಿದ್ದು ಜಗತ್ತಿನಲ್ಲಿ ಇಂಗ್ಲೆಂಡ್ನವ್ರು ಬಂದು ಹೇಳ್ಕೊಟ್ರು ನಮಗೆ. ಜಗತ್ತು ದುಂಡಗಿದೆ, ಗೋಲಾಕಾರದಲ್ಲಿದೆ ಅಂತ ಗೆಲಿಲಿಯೋ ಹೇಳಿದ್ದಕ್ಕೆ ಅವನಿಗೆ ವಿಷ ಕುಡಿಸಿ ಸಾಯಿಸಿರೋ ಸಮುದಾಯ ಇವತ್ತು ವಿಜ್ಞಾನದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಳ್ಳುತ್ತೆ. ಆದರೆ ನಾವು ಕೀಳರಿಮೆಯಲ್ಲಿರ್ತೀವಿ. ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದರು ಯುರೋಪದಲ್ಲಿ ಅಂತ. ಸ್ವಾಮಿ ಗೆಲಿಲಿಯೋ ಹುಟ್ಟೋಕ್ಕಿಂತ ಸಾವಿರ ವರ್ಷಗಳ ಹಿಂದೆ ನವಗ್ರಹಗಳ ಪೂಜೆ ಮಾಡ್ತಾ ಇರುವಂತವ್ರು ಯಾರು ಕಂಡ್ರಿ? ಇದೇ ಸಮುದಾಯದ ಜನ ತಾನೆ. ನಾವು ಅವತ್ತು ದಾಟಿದ್ವಿ, 9 ಗ್ರಹಗಳಿದ್ವು, ಇವತ್ತು ಬುದ್ಧಿವಂತರಾಗಿದ್ವಿ, ಅದಕ್ಕೋಸ್ಕರ 10 ಆಗಿದೆ, 11 ಆಗಿದೆ. ಸಾಧ್ಯ ಆಗಲಿಲ್ಲ ಅಲ್ವಾ? ಪ್ರತಿನಿತ್ಯ ಸೂರ್ಯ ಉದಯ ಆಗಬೇಕಾದ್ರೆ ಯಾವ ಗ್ರಹದ ಮುಖಾಂತರ ಆಗ್ತಾನೋ ಅದು ಕೇವಲ 7 ಗ್ರಹಗಳ ಮುಖಾಂತರ ಮಾತ್ರ ಸೂರ್ಯನ ಪ್ರವೇಶ ಈ ಭೂಮಿಗೆ ಆಗುತ್ತೆ. ಭಾನುವಾರದ ದಿವಸ, ಸೋಮವಾರದ ದಿವಸ, ಮಂಗಳವಾರದ ದಿವಸ ಆಯಾ ಗ್ರಹಗಳ ಪ್ರತಿಫಲನದ ಬೆಳಕು ಇಲ್ಲಿಗೆ ಭಾನುವಾರ ದಿವಸ ನೇರವಾಗಿ ಬೆಳಕು ಭೂಮಿಗೆ ಬರುತ್ತೆ. ಯಾವ ಗ್ರಹದ ಪ್ರತಿಫಲನ ಅಲ್ಲೇ ಅಲ್ಲ. ಸೋಮವಾರದ ದಿವಸ ಚಂದ್ರನ ಪ್ರತಿಫಲನ ಮೊದಲನೇ ಕಿರಣ ಈ ಭೂಮಿಗೆ ಬೀಳುತ್ತೆ. ಮಂಗಳ ಗ್ರಹದ ಪ್ರತಿಫಲನ ಅದು ಮಂಗಳವಾರದ ದಿವಸ ಬೀಳುತ್ತೆ. ಈ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ ಮೇಲೇನೆ ನಮ್ಮ ವಾರಗಳ ವಿಷಯ ಅದು ಕಂಡ್ರಿ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಅಲ್ಲೂ 8-9 ದಿನಗಳಾಗಲಿಲ್ಲ, ಅಲ್ಲೂ ವಾರಗಳು 7. ಆಲ್ಜಿಬ್ರಾ ಅರೇಬಿಯನ್ರು ಕಳಿಸಿದ್ರು ಅಂತ ಹೇಳಿದ್ರು. ಮೊನ್ನೆ ತನಕ ಭಾರತ ನೀರು ಕಳಿಸಬೇಕಿತ್ತು. ಭಾರತದ ರೂಪಾಯಿ ಅಲ್ಲಿಯ ಕರೆನ್ಸಿ ಆಗಿತ್ತು. ಗಣಿತ ಅರೇಬಿಯನ್ರು ಕಳಿಸಿದ್ರು, ಗಣಿತ ಗ್ರೀಕರು ಕಳಿಸಿದ್ರು. ಎಂಥ ಹುಚ್ಚು ಸಂಗತಿಗಳನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು ಅಂತಂದ್ರೆ ನಮಗೆ ಏನಿಲ್ಲ. ನಾವು ಬಡಪಾಯಿಗಳು, ನಾವು ದಡ್ಡರು, ನಾವು ಮೂಢನಂಬಿಕೆಗಳ ದೇಶ ಆಗಿತ್ತು, ನಾವು ಹಿಂದುಳಿದವರಾಗಿದ್ವಿ. ಇವತ್ತು ಕೂಡ ಎಷ್ಟೋ ಜನರಿಗೆ ಅದೇ ಸ್ವಭಾವನೆ ಇದೆ. ಹಿಂದುಳಿದವರು ಅಂತ ಹೇಳ್ಕೊಳ್ಳಿಕ್ಕೇನೆ ಭಾರಿ ಒಂದು ರೀತಿಯ ಹೆಮ್ಮೆ. ನಾವು ಜಗತ್ತಿನ ಮೆಟ್ಟಿ ನಿಂತಿರತಕ್ಕಂತಹ ಸಮುದಾಯ ಅಂತ ಆ ಒಂದು ಆತ್ಮವಿಶ್ವಾಸದ ಧ್ವನಿ ಇವತ್ತು ಕೂಡ ನಮಗೆ ಬರ್ತಾ ಇಲ್ಲ. ಕಾರಣ ಕಳೆದ 100 ವರ್ಷಗಳ ಗುಲಾಮಿ ಶಿಕ್ಷಣದ ಪರಿಣಾಮ. ಯುರೋಪಿಯನ್ ವಿದ್ವಾಂಸರು ಬರೀತಾರೆ, ಹೋಗ್ಲಿ ಬಾಕಿ ವಿದ್ವಾಂಸರು ಬಿಡ್ಲಿ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ E=mc². ಅದನ್ನ ಕೊಟ್ಟಿರ್ತಕ್ಕಂಥ ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ, ನಾನೇನಾದರೂ ಗಣಿತದ ಸಂಶೋಧನೆ ಮಾಡಿದ್ದಿದ್ರೆ, ವೈಜ್ಞಾನಿಕ ಸಂಶೋಧನೆ ಮಾಡಿದ್ದಿದ್ರೆ ಅದಕ್ಕೆ ಭಾರತ ಕಾರಣ ಅಂತ ಹೇಳ್ತಾನೆ. ಆದರೆ ಮೈಮರವು ಬೇರೆಯವರನ್ನೇ ಶ್ರೇಷ್ಠ ಅಂತಕ್ಕಂಥ ಹುಚ್ಚು ವ್ಯಾಮೋಹ
ಇದರ ಪರಿಣಾಮವಾಗಿ ನಾವು ಸಾಯ್ತಾ ಇದ್ದೀವಿ. ಇದರ ಮಧ್ಯದಲ್ಲಿ 100 ವರ್ಷದ ಹಿಂದೆ ಒಂದು ಧ್ವನಿ ಶುರುವಾಯಿತು. ಇಲ್ಲ, ಈ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನಾವು ಎಬ್ಬಿಸಿ ನಿಲ್ಲಿಸಬೇಕು ಅಂತ. ಅವತ್ತು ಅನ್ಸಿರ್ಲಿಲ್ಲ ಅದರ ಮಹತ್ವ. ಇವತ್ತು ನೋಡಿ ಸ್ವಾಮಿ, ಅವತ್ತು 4 ಜನ ಹಿಂದೂ ಹೆಸರಿನಲ್ಲಿ ಸೇರ್ತಿರ್ಲಿಲ್ಲ. ಇವತ್ತು ಇಡೀ ಜಾಗತಿಕವಾಗಿ ಇಷ್ಟು ಜನ ಸೇರದೇ ಇರೋ ರೀತಿಯಲ್ಲಿ ನಾವು ಸೇರ್ತಾ ಇದ್ದೇವೆ. ಕೋಟಿ ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತಾ ಇದ್ದೇವೆ. ಕೆಲವರು ಇನ್ನೂ ಕೂಡ ಹಲುಬ್ತಾ ಇದ್ದಾರೆ. RSS ಮಟ್ಟ ಹೋಗ್ತೀವಿ, RSS ಮುಗಿಸ್ಬಿಡ್ತೀವಿ, ಶಾಖೆ ಮಾಡ್ಲಿಕ್ಕೆ ಕೊಡೋದಿಲ್ಲ, ರೂಟ್ ಮಾರ್ಚ್ ಮಾಡ್ಲಿಕ್ಕೆ ಕೊಡೋದಿಲ್ಲ, ಸಮ್ಮೇಳನ ಮಾಡ್ಲಿಕ್ಕೆ ಕೊಡೋದಿಲ್ಲ. ಪಾಪ ಮಿಣುಕು ಹುಳ ಇರುತ್ತಲ್ವಾ, ಅದು ಹೇಳತ್ತಂತೆ ತನ್ನಿಂದನೇ ಬೆಳಗಾಗುತ್ತೆ. ಮನೆಯಲ್ಲಿರೋ ಕೋಳಿ ಹೇಳ್ತಂತೆ ತಾನು ಕೂಗಿದ್ರೆ ಮಾತ್ರ ಜಗತ್ತಲ್ಲಿ ಬೆಳಕಾಗತ್ತೆ, ಇಲ್ಲದ್ರೆ ಬೆಳಕೆ ಆಗುದಿಲ್ಲ ಅಂತ. ಇದಕ್ಕಿಂತ ಮತ್ಯಾವುದು ಉಡುಗೊರೆ ಕೊಡ್ಲಿ ಮಹಾನುಭಾವರೇ ನಿಮಗೆ? ದಮ್ಮಿದೆಯಾ ಇವತ್ತು RSS ಅನ್ನ ನೇತೃತ್ವವನ್ನು? ಜಗತ್ತಿನ ಯಾರಿಗೂ ಕೂಡ ಇವತ್ತು RSS ಅನ್ನ, ಹಿಂದೂ ಸಮಾಜವನ್ನ, ಹಿಂದೂ ಜನಜಾಗೃತಿಯನ್ನ ತಡೆದು ನಿಲ್ಲಿಸ್ತಕ್ಕಂಥ ಧಾರ್ಷ್ಟ್ಯ ಖಂಡಿತವಾಗಿಲ್ಲ. ನಾವಾಗಿ ಎದ್ದು ನಿಂತ್ಕೊಂತಾ ಇದ್ದೀವಿ. ನಮ್ಮ ಆತ್ಮವಿಶ್ವಾಸದ ಜೊತೆಗೆ ನಾವು ಎದ್ದು ನಿಂತ್ಕೊಳ್ತಾ ಇದ್ದೀವಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಬಲಾಚ ಪೃಥ್ವಿ. ಎಲ್ಲಿ ಬಲ ಇದೆಯೋ, ಎಲ್ಲಿ ಶಕ್ತಿ ಇದೆಯೋ, ಅಲ್ಲೇನೆ ಜಗತ್ತು ನಮಸ್ಕಾರ ಮಾಡುತ್ತೆ. ಯಜ್ಞಕ್ಕೆ ಬಲಿ ಕೊಡೋದು, ದೇವರಿಗೆ ಬಲಿ ಕೊಡೋದು, ಹುಲಿಯನ್ನು ಕೊಡೋದಿಲ್ಲ, ಆನೆಯನ್ನು ಕೊಡೋದಿಲ್ಲ, ಸಿಂಹವನ್ನು ಕೊಡೋದೇನೇ ಇಲ್ಲ. ಕೊಡೋದು ಯಾವುದು? ಕುರಿಯನ್ನ, ಕೋಳಿಯನ್ನ. ದೇವೋ ದುರ್ಬಲ ಘಾತಕ. ದೇವರಿಗೂ ಕೂಡ ದುರ್ಬಲರ ರಕ್ತವೇ ಭಾರಿ ಇಷ್ಟ. ದೇವರು ಯಾವತ್ತು ಆನೆಯನ್ನು ಬಲಿ ಕೊಡಿ ಅಂತ ಕೇಳಿದಾನ? ದೇವರಿಗೂ ಕೂಡ ದುರ್ಬಲರ ರಕ್ತವೇ ಇಷ್ಟ. ನಾವು ದುರ್ಬಲರಾಗಿದ್ರೆ ಎಲ್ಲರಿಗೂ ನಮ್ಮ ಬಲಿ ಬೇಕು. ನಾವು ಪ್ರಬಲರಾಗಿದ್ರೆ, ನಾವು ಶಕ್ತಿಶಾಲಿಗಳಾಗಿದ್ರೆ, ನಾವು ಎದ್ದು ನಿಂತ್ಕೊಂಡು ಗರ್ಜನೆ ಮಾಡಿದ್ರೆ ಎಲ್ಲರೂ ಕೂಡ ನಮ್ಮ ಕಾಲ್ಬುಡದಲ್ಲಿ ಬಂದು ನಿಂತ್ಕೊಳ್ತಾರೆ. ನೋಡ್ತಕ್ಕಂಥ ರೋಗಿಗಳಿದ್ರೆ ಅದು ಭಗವಂತನ ಶಾಪ ಅಂತಾನೆ ನಾವು ಹೇಳಬೇಕಾಗುತ್ತೆ, ಮತ್ತೇನಿಲ್ಲ. ನೂರಕ್ಕೆ 90% ಋಷಿ ಮುನಿಗಳು ಬ್ರಾಹ್ಮಣರೇ ಅಲ್ಲ. ವಾಲ್ಮೀಕಿ ಎಸ್ಟಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ನನಗೆ ಜಾತಿ ಇಲ್ಲ, ಆದ್ರೆ ಎಲ್ಲರ ಕಣ್ಣುಗಳು ಜಾತಿಯಿಂದಲೇ ಸಮಾಜವನ್ನು ನೋಡ್ತದಲ್ಲ, ಅದಕ್ಕೂ ಅದೇ ಭಾಷೆಯಲ್ಲಿ ನಾನು ಮಾತಾಡ್ಬೇಕಲ್ಲ, ಇಲ್ಲದ್ರೆ ಅರ್ಥ ಆಗೋದಿಲ್ಲ. ಮಹರ್ಷಿ ವಾಲ್ಮೀಕಿ ಆತ ಬ್ರಾಹ್ಮಣ ಅಲ್ಲ. ಗಾಯತ್ರಿಯನ್ನ ಜಗತ್ತಿಗೆ ಕೊಟ್ಟಿರ್ತಕ್ಕಂತಹ ವಿಶ್ವಾಮಿತ್ರ ಆತ ಬ್ರಾಹ್ಮಣ ಅಲ್ಲ, ಪೂರ್ವಜನ್ಮದ ಗಾದಿ ರಾಜ. ಜಾತಿಗೆ ಈ ಸಮಾಜದಲ್ಲಿ ಯಾವತ್ತೂ ಕೂಡ ಬೆಲೆಯೇ ಇರಲಿಲ್ಲ, ಉಲ್ಲೇಖವೂ ಕೂಡ ಇರಲಿಲ್ಲ. ಅದನ್ನ, ಆ ವಿಕಾರವನ್ನು ಹುಟ್ಟು ಹಾಕಿದ್ದು ನಮ್ಮಂತಹ ಅತಿ ಬುದ್ಧಿವಂತರು. ಅವನು ಮೇಲೆ, ಅವನು ಕೆಳಗಡೆ, ಅವನು ಹಾಗೆ, ಹೀಗೆ ಇಲ್ಲದನ್ನ ನಾವು ಹುಟ್ಟು ಹಾಕಿದ್ದು ನಮ್ಮಂತ ಅತಿ ಬುದ್ಧಿವಂತರು, ಮತ್ತಾರು ಅಲ್ಲ. ಈ ಸಮಾಜ ಅದಕ್ಕೆ ಬೆಲೆ ಕೊಟ್ಟಿರಲಿಲ್ಲ. ದಯವಿಟ್ಟು ಸ್ವಾಮಿ ಇದನ್ನ ಓದ್ಕೋಬೇಕು, ತಿಳ್ಕೋಬೇಕು. ನಮ್ಮ ಪರಿಚಯ ನಮಗೆ ಆಗಬೇಕು ಅಂತಂದ್ರೆ ಈ ರೀತಿಯ ಗ್ರಂಥಗಳನ್ನು ಓದಬೇಕು, ಇತಿಹಾಸವನ್ನ ತಿಳ್ಕೋಬೇಕು. ಇತಿಹಾಸದಲ್ಲಿ ಏನ್ ಹೇಳಿದ್ದಾರೆ? ಅಕ್ಬರ್ ಮಹಾಪುರುಷ, ದಂಡೆತ್ತಿ ಬಂದರು, ಸಿಕಂದರ್, ಹಿಂದೂ ಸಮಾವೇಶದ ಈ ಒಂದು ಪರ್ವಕಾಲದಲ್ಲಿ ಸ್ವಾಮಿ ನಮ್ಮ ಜೀವನದಲ್ಲಿ ಒಂದು ಸಂಕಲ್ಪ ಮಾಡೋಣಂತೆ. ನಮ್ಮ ಸಣ್ಣ ಸಣ್ಣ ಸಂಪ್ರದಾಯಗಳು ಇದೆಲ್ಲ ಇದ್ದೇ ಇರುತ್ತೆ, ಆದ್ರೆ ಸಮಾಜದ ಕರೆ ಬಂದಾಗ ಮಾತ್ರ ಅದನ್ನೆಲ್ಲ ಬದಿಗಿಟ್ಟು ನಾನೊಬ್ಬ ಹಿಂದೂ ಅಂತ ಮುಂದ್ಗಡೆ ಹೋಗ್ತೇನೆ.
ಮನೆಯಲ್ಲಿ ನನ್ನ ಜಾತಿ ಯಾವುದೇ ಇರಲಿ, ಆದ್ರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾನೊಬ್ಬ ಹಿಂದೂ ಅಷ್ಟೇ, ಮತ್ತೇನು ಗೊತ್ತಿಲ್ಲ ನನಗೆ. ಸಮಾಜದ ಅವಶ್ಯಕತೆ ಬಂದಾಗ ನಾನೊಬ್ಬ ಹಿಂದುವಾಗಿ ಎದ್ದು ನಿಲ್ತೇನೆ. ಈ ಒಂದು ಸಂಕಲ್ಪ ನಮ್ಮ ಸಮಾಜದಲ್ಲಿ ಆಗಬೇಕು. ಆಗ ನೋಡಿ ಈ ಸಮಾಜವನ್ನು ಹಿಡಿದು ನಿಲ್ಲಿಸಲಿಕ್ಕೆ ಮತ್ತೆ ಯಾರ ಹತ್ರ ಆಗಲ್ಲ. ಜಗತ್ತತ್ರ ಸಾಧ್ಯವೇ ಇಲ್ಲ. ಜಗತ್ತು ಸೋಲನ್ನು ಒಪ್ಕೊಂಡ್ಬಿಡ್ತಾ ಇದೆ. ಇಲ್ಲಿ ನಮಗೆ ನಮ್ಮವರೇ ವಿರೋಧಿಗಳು ಬಿಟ್ರೆ ಜಗತ್ತಿನಲ್ಲಿ ನಮ್ಮನ್ನ ಹಿಡಿದು ನಿಲ್ಲಿಸ್ತಕ್ಕಂಥ ತಾಕತ್ತು ಮತ್ತೆ ಯಾರಿಗೂ ಕೂಡ ಇಲ್ಲ. ಇವತ್ತು ದೀಪಾವಳಿಯನ್ನ ಜಗತ್ತಿನ ಬಹುತೇಕ ಸಂಸತ್ತುಗಳಲ್ಲಿ ಆಚರಣೆ ಮಾಡ್ತಾರೆ. ಗಣಪತಿ ಉತ್ಸವ ಕೇವಲ ನಾವು ಮಾಡುದಿಲ್ಲ ಕಣ್ರಿ, ಆಫ್ರಿಕನ್ನರ ಆ ಉತ್ಸಾಹವನ್ನು ನೋಡಿದ್ರೆ ಗಣಪತಿ ಉತ್ಸವ ಮಾಡಲಿಕ್ಕೆ ನಮಗೆ ನಾವು ನಿಜಕ್ಕೂ ಹಿಂದೂಸ್ತಾನದಲ್ಲಿದ್ದೀವೋ ಅಂತ ಹೇಗೋ ಅಂತ ಅನಿಸ್ಬಿಡುತ್ತೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಣಪತಿ ಉತ್ಸವವನ್ನು ಆಫ್ರಿಕಾದಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಶ್ರೀಕೃಷ್ಣರ ರಥವನ್ನು ನಾವು ಇವತ್ತು ಎಲ್ಲೋ ಒಂದ್ ಕಡೆ ದೇವಸ್ಥಾನ ಇದ್ದಲ್ಲಿ ಮಾತ್ರ ರಥೋತ್ಸವ ಅಂತ ಮಾಡ್ತೀವಿ. ವರ್ಷ ಪೂರ್ತಿ ರಷ್ಯಾದಲ್ಲಿ ಶ್ರೀಕೃಷ್ಣನ ರಥೋತ್ಸವ ನಡೆಯುತ್ತೆ. ಯುರೋಪ್ನಲ್ಲಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ಗಳಲ್ಲಿ ನಡೆಯುತ್ತೆ. ವರ್ಷ ಪೂರ್ತಿ ಕೃಷ್ಣನ ರಥೋತ್ಸವ ನಡೆಯುತ್ತೆ. ಜಗತ್ತು ನಮ್ಮನ್ನು ಒಪ್ಕೊಳ್ತಾ ಇದೆ. ಅದಕ್ಕೆ ತಕ್ಕಂತೆ ಎದ್ದು ನಿಂತ್ಕೋಬೇಕು. ಸಂಘ ಬಂದು ಹೇಳ್ತಾ ಇದೆ. ಸಂಘ ಕಾರ್ಯಕರ್ತರು ಮನೆಗೆ ಬಂದು ಪಾಪ ಅವ್ರಿಗೇನು ಉದ್ಯೋಗ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಎಷ್ಟು ಸರಿ ಮನೆಗೆ ಬರ್ತಾರೆ, ಒಂದು ಪಾಂಪ್ಲೆಟ್ ಕೊಡ್ತಾರೆ, ನಾವೆಲ್ಲ ಹಿಂದೂ ಸಮಾಜ ಅಂತ ಹೇಳ್ತಾರೆ. ಎಷ್ಟೋ ಸರಿ ಅತಿ ಬುದ್ಧಿವಂತಿಗೆ ಅನ್ಸ್ಬಿಡುತ್ತೆ, ಇವರಿಗೆ ಬೇರೆ ಕೆಲಸ ಇಲ್ವಾ ಅಂತ. ಅಂಥವರೇ ದೇಶ ಕಟ್ಟಿರುವುದು, ಅವರೇ ದೇಶ ಕಟ್ಟಿರುವುದು. ಯಾರು ಕೇಳಿ ಬಿಡ್ಲಿ ಕಳೆದ 100 ವರ್ಷಗಳಿಂದ ಮನೆಗಳಿಗೆ ಹೋಗಿ ಹೇಳ್ತಾ ಬಂದಿದ್ದಾರಲ್ಲ, ನೀ ಹಿಂದೂ, ಹಿಂದೂ ಸಮಾಜದ ಕಾರ್ಯಕ್ರಮ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತ ಕರ್ಕೊಂಡ್ ಬಂದಿದ್ದಾರಲ್ಲ, ಅವ್ರಿಗೆ ಯಾವ ಅಪೇಕ್ಷೆಯೂ ಇರಲಿಲ್ಲ. ಅವರು ಈ ಸಮಾಜವನ್ನು ಕಟ್ಟಿದ್ದಾರೆ. ಸಮಾಜವನ್ನ ಇವತ್ತು ಈ ಸ್ಥಿತಿಯಲ್ಲಿ ವಿಶ್ವಾಸದಲ್ಲಿ 4 ಜನ ಸೇರಿ ನಾವು ನಮ್ಮ ಬಗ್ಗೆ ಮಾತಾಡ್ತೀವಿ. ಹೆಮ್ಮೆಯಿಂದ ನಾವು ಇವತ್ತು ಹಿಂದುತ್ವದ ಬಗ್ಗೆ ಜಯಘೋಷ ಹಾಕ್ತೀವಿ. ಇದಕ್ಕೆ ಕಾರಣ ಆ ಅದೃಶ್ಯ ಶಕ್ತಿಗಳು ನಿಮ್ಮ ಮನೆಗೆ ಬಂದು ಯಾರು ನಿಮ್ಮನ್ನ ತಿಳಿದು ಹೇಳಿದ್ರಲ್ಲ, ಅವ್ರು ಯಾರು ದೊಡ್ಡ ಲೀಡರ್ಗಳಲ್ಲ, ಯಾರಿಗೂ ದೊಡ್ಡ ಪತಾಕೆಗಳಿಲ್ಲ. ಆದರೆ ಅವರೇನೇ ಈ ಸಮಾಜದಲ್ಲಿ ಬದಲಾವಣೆಯನ್ನು ತಂದರು. ಸಂಘದ 100 ವರ್ಷದ ಈ ಒಂದು ಪರ್ವಕಾಲದಲ್ಲಿ ನಮ್ಮ ಸಮಾಜದ ಹಿಂದಿನ ಇತಿಹಾಸ, ಇವತ್ತಿನ ನಮ್ಮ ಸ್ಥಿತಿ, ಮುಂದಿನ ನಾವು ದಾಪುಗಾಲಿಡಬೇಕಾದಂತಹ ಒಂದು ದಿಕ್ಕು, ಇದನ್ನು ಯೋಚನೆ ಮಾಡೋದು ಒಳ್ಳೆಯದು. ಕಳೆದ 1000 ವರ್ಷದ ಹಿಂದಿನ ಭವಿಷ್ಯ ನಮ್ಮದು ಆಗಬೇಕು. ಆ ಒಂದು ವೈಭವ ನಮಗೆ ಸಿಗಬೇಕು. ಚೀನಾದಲ್ಲಿ ಶಾವೋಲಿನ್ ಟೆಂಪಲ್ ಅಂತ ಇದೆ. ಕೇರಳದಿಂದ ಬೋಧಿವರ್ಮ ಹೋದ. ಅಲ್ಲಿ ಆಯುರ್ವೇದವನ್ನು ಹೇಳಿಕೊಟ್ಟ, ಯುದ್ಧ ಕಲೆಯನ್ನು ಕಲಿಸಿಕೊಟ್ಟ. ಅವನ ಹೆಸರಿನಲ್ಲಿ ಅಲ್ಲೊಂದು ಟೆಂಪಲ್ ಕಟ್ತಾರೆ. ಇವತ್ತು ಜಗತ್ತಿನ ತುಂಬಾ ದೊಡ್ಡ ಆಕರ್ಷಣೀಯ ಕೇಂದ್ರ.